ಸುಪ್ರೀಂ ಕೋರ್ಟ್ ಹೇಳುತ್ತೆ ಈತನ ಬೇಲಿಂದ ಆಚೆ ಬಂದ್ರೆ ಸಾಕ್ಷಿ ನಾಶ ಮಾಡುವಂತ ಪ್ರಭಾವ ಇದೆ. ನೀನು ಅಂದ್ರೆ ಜೈಲಲ್ಲಿ ಮಲ್ಗಕ್ಕಾಗದಿರುವಂತರು ಶೂಟಿಂಗ್ ಮಾಡಕ್ ಹೋಗ್ತಾರೆ. ಹೈಕೋರ್ಟ್ ಮಾಡಿದ ತಪ್ಪು ನಾನು ಮಾಡಲ್ಲ ಅಂತ ಬರೀ ಹೇಳಿದೆ ಸರ್. 100% ಯಾವುದೇ ಬೇಲ್ ಆಗಲ್ಲ, ಜೈಲು ನರಕನೇ ಸರ್. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡ್ತಾ ಇದ್ದಂತೆಯೇ ನಟ A2 ಆರೋಪಿ ದರ್ಶನ್ ಅವರು ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಇದ್ರ ಮಧ್ಯೆನೇ ಸಾರ್ವಜನಿಕ ವಲಯದಲ್ಲಿ ಒಂದು ಕಾಮನ್ ಕನ್ಫ್ಯೂಷನ್ ಎದ್ದು ಕಾಣಿಸ್ತಾ ಇದೆ. ಇನ್ನು ದರ್ಶನ್ ಅವರ ಮುಂದಿನ ನಡೆ ಏನಾಗಿರ್ಬೋದು, ಅವರು ಕೇಸಲ್ಲಿ ಬಚಾವಾಗೋದಕ್ಕೆ ಯಾವೆಲ್ಲ ಲೀಗಲ್ ಸೆಕ್ಷನ್ಗಳಿದೆ, ಅವರು ಯಾವ ರೀತಿ ಬೇಲ್ಗೆ ಅಪ್ಲೈ ಮಾಡ್ಬೋದು, ಅಥವಾ ಕೇಸು ಇನ್ನಷ್ಟು ದರ್ಶನ್ ಅವರ ಪಾಲಿಗೆ ಜಟಿಲವಾಗುತ್ತಾ, ಈ ರೀತಿಯಾದಂಥ ಸಾಕಷ್ಟು ಲೀಗಲ್ ಕನ್ಫ್ಯೂಷನ್ಗಳು ಇದೆ. ಇದೆಲ್ಲದಕ್ಕೂ ಒಂದು ಕೂಲಂಕುಷವಾಗಿ ನಮಗೆ ಉತ್ತರವನ್ನು ಕೊಡೋದಕ್ಕೆ ಕಾನೂನು ಸಲಹೆಗಾರರು, ವಕೀಲರು, ಸಮಾಜಮುಖಿ ಚಿಂತಕರು ಲೋಹಿತ್ ಕುಮಾರ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅವರನ್ನೇ ಒಂದಿಷ್ಟು ಕಾನೂನು ಸಲಹೆಗಳನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸರ್, ಮೊನ್ನೆಯಿಂದ ನೋಡ್ತಾ ಇದ್ದೀರಾ ಏನೇನೆಲ್ಲ ಅಪ್ಡೇಟ್ಗಳು ಆಗ್ತಾ ಇದೆ ಅಂತ. ಸುಪ್ರೀಂ ಕೋರ್ಟು ಈಗ ಹೈಕೋರ್ಟ್ ಕೊಟ್ಟಿರುವಂಥ ಬೇಲನ್ನು ರದ್ದುಗೊಳಿಸಿದೆ. ಇದೊಂದನ್ನ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಹೈಲೈಟ್ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಮೊದಲನೇದಾಗಿ ಸುಪ್ರೀಂ ಕೋರ್ಟು ನಾನು ಥರ್ಡ್ ಅಪ್ಪೈರ್ ಅಂತ ಕರಿತೀನಿ ಯಾವಾಗಲೂ ಕೂಡ, ಅತಿ ಗೌರವದಿಂದ. ಯಾಕೆಂದರೆ ಎಲ್ಲ ವಿಷಯವನ್ನು ಕೂಡ ಸೂಕ್ಷ್ಮವಾಗಿ ಪರಿಗಣಿಸುವಂಥದ್ದು, ಅಂದರೆ ಚೆಕ್ ಮಾಡಿ ಆ ತೀರ್ಪನ್ನು ಕೊಡುವಂಥದ್ದು. ಸೊ ಹಾಗಾಗಿ ನಾನು ನನ್ನ ಒಂದು ಲಾ ಫೀಲ್ಡಲ್ಲಿ ಥರ್ಡ್ ಅಂಪೈರ್ ಇದಾರಲ್ಲ ಬಿಡೋ, ನಾವು ಯಾಕೆ ಎದುರ್ಕೊಂಬಾರ್ದು ಅಂತ ಹೇಳ್ತೀವಿ. ಆ ರೀತಿ ನಾನು ಒಂದು 2 ತಿಂಗಳ ಮುಂಚೆನೇ ಈ ಮಾತನ್ನು ಒಂದು ಮಾಧ್ಯಮದಲ್ಲಿ ಹೇಳಿದ್ದೆ, ಲೈವಲ್ಲೇ ಹೇಳಿದ್ದೆ. ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗುತ್ತೆ, ಕಾದ್ ನೋಡಿ ಅಂತ ಹೇಳಿದ್ದೆ. ಅದು ಏನಕ್ಕೆ ಆ ರೀತಿ ಬಂತು, ಮತ್ತು ಅಲ್ಲೇ ಆ ರೀತಿ ಬರೆದಿದ್ದಾರೆ. ಇದರ ಅರ್ಥ ಏನು ಅಂದರೆ, ನಾನೇನು ಪರಿಣಿತ ಅಂತಲ್ಲ, ಅಂದರೆ ನಡೆದಿರೋ ಘಟನೆಯನ್ನು ಒಬ್ಬ ಕಾನೂನು ತಿಳ್ಕೊಂಡಿರೋ ಅಂಥವ್ರು, ವಿದ್ಯಾವಂತರು ಅಥವಾ ಪರಿಣಿತರು ಅಂತ ಹೇಳ್ತೀವಿ, ಈ ರೀತಿ ಇರುವಂಥ ವಿಷಯಗಳಿಗೆ ಏನಾಗುತ್ತೆ ಅಂತ ಹೇಳಬಲ್ಲರು. ಈ ಥರ ಕೋಟ್ಯಾಂತರ ಜನ ಇದ್ದಾರೆ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ನಡೆದಂಥ ಒಂದೊಂದು ಸನ್ನಿವೇಶಗಳನ್ನು ಕೂಡ ಫ್ರಮ್ ದಿ ಡೇಟ್ ಆಫ್ ರೇಣುಕಾಸ್ವಾಮಿ ಚಿತ್ರದುರ್ಗ ಬಿಟ್ಟಾಗಿಂದ ಅರೆಸ್ಟ್ ಆಗಿ ಜೈಲಲ್ಲಿದ್ದು ಬಳ್ಳಾರಿಗೆ ಹೋಗಿ ಬೇಲಾಗಿ ಇಂಟರ್ವ್ಯೂ ಮತ್ತು ಅಫಿಡವಿಟ್ ಹಾಕಿ ಪ್ರಮಾಣ ಪತ್ರವನ್ನು ಹಾಕ್ತಾರೆ, ನನಗೆ ಆಪರೇಷನ್ ಆಗಬೇಕು ಅರ್ಜೆಂಟಾಗಿ ಅಂತ ಹೇಳಿ. ಇವೆಲ್ಲವನ್ನೂ ಕೂಡ ಪರಿಗಣಿಸಿದೆ ಸುಪ್ರೀಂ ಕೋರ್ಟ್. ಇವೆಲ್ಲವನ್ನು ಪರಿಗಣಿಸಿದಾಗ ಸಮಾಜದಲ್ಲಿ, ಸಾರ್ವಜನಿಕ ವಲಯದಲ್ಲಿ ಹೌದಾ ಹಾಗಾದ್ರೆ ಈ ಥರನೂ ಬೇಲ್ ಆಗ್ಬಿಡುತ್ತಾ ಅನ್ನೋ ಒಂದು ಕ್ವಶನ್ ಇತ್ತು. ಇಲ್ಲಿ ಹೈಕೋರ್ಟ್ ತಪ್ಪು ಮಾಡಿದೆ ಅನ್ನೋ ಅಂತ ಹೇಳೋಕ್ಕೆ ನಾವ್ಯಾರು, ಅಥವಾ ಆ ಕೋರ್ಟ್ ಸರಿ ಇಲ್ಲ ಅಂತ ಹೇಳಕ್ಕೆ ನಾವ್ಯಾರು, ಈ ಕೋರ್ಟ್ ಸರಿ ಅಂತ ನಾವ್ಯಾರು? ಎಲ್ಲವೂ ಕೂಡ ಕಾನೂನು ಮಿತಿಯಲ್ಲೇ ಇತ್ತು. ಆದರೆ ಸುಪ್ರೀಂ ಕೋರ್ಟು ಯಾಕೆ ನಾವು ಥರ್ಡ್ ಅಂಪೈರ್ ಅಂತೀವಿ ಅಂದರೆ, ಇವೆಲ್ಲವನ್ನೂ ಕೂಡ ಸರಿ ಯಾವುದು ಸರಿ ಇಲ್ಲ ಯಾವುದು ಅದನ್ನೆಲ್ಲ ಕರೆಕ್ಟಾಗಿ ನೋಡಿ. ಇವಾಗ ಅಂಪೈರ್ ಹೌದು ಒಂದ್ಸರಿ ಡಿಸಿಷನ್ ಕೊಟ್ಬಿಡ್ಬೋದು, ಇಂಟೆನ್ಷನ್ ಇರಲ್ಲ, ರಾಂಗ್ ಡಿಸಿಷನ್ಸ್ ಕೊಟ್ಬಿಡ್ಬೋದು. ಅದಕ್ಕೆ ಥರ್ಡ್ ಅಂಪೈರ್ ಅಂತ ಇರೋದು. ಯಾಕಂದರೆ ಕ್ಯಾಮ್ರಾದಲ್ಲಿ ತುಂಬ ಸ್ಲೋ ಆಗಿ ನೋಡಿ, ನಿಧಾನವಾಗಿ ನೋಡಿ, ಅದಕ್ಕೆ ತಕ್ಕನಾದ ಡಿಸಿಷನ್ ಕೊಡ್ತಾರೆ. ಸೊ ಆ ರೀತಿಯಾದ ಒಂದು ಈ ಡಿಸಿಷನ್ ಆಗಿದೆ. ಅದಕ್ಕೆ ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಸರ್, ದರ್ಶನ್ ಸೇರಿದಂತೆ ಇನ್ನು ಉಳಿದ 5 ಆರೋಪಿಗಳೇನಿದ್ದಾರೆ ಅವ್ರಿಗೆ ಈಗ ಬೇಲ್ ರದ್ದಾಗೋದಕ್ಕೆ ಸುಪ್ರೀಂ ಕೋರ್ಟ್ ಹಾಕಿರುವಂಥ ಅಂಶಗಳೇನಿದೆ, ಅದರಲ್ಲಿ ಮೇಜರ್ ಆಗಿ ಒಂದು 2-3 ಡ್ರಾಬ್ಯಾಕ್ಗಳನ್ನು ನೀವು ಹೇಳೋದಾದ್ರೆ? ಹೈಕೋರ್ಟ್ನಲ್ಲಿ ನಾನು ಹೇಳುವಂಥದ್ದು ಅಂದರೆ, ಈಗ ಮೊದಲನೇದಾಗಿ A2ಗೆ ಆಪರೇಷನ್ ಆಗುತ್ತೆ, ಆಗಿಲ್ಲ ಅಂದರೆ ಆತನ ಪ್ರಾಣ ಹೋಗುವಂಥ ಸಂಗತಿ ಬರುತ್ತೆ, ಅಥವಾ ಅಂಗವಿಕಲ ಆಗ್ಬೋದು, ಗಂಡಸಿನ ಶಕ್ತಿಯನ್ನು ಕಳ್ಕೊಳ್ಳುವಂಥದ್ದು, ಇಟ್ ಈಸ್ ವೆರಿ ಎಮರ್ಜೆನ್ಸಿ, 1 ವಾರದಲ್ಲಿ ಆಪರೇಷನ್ ಆಗಲೇಬೇಕು ಅಂತ ಹೇಳಿ ಪ್ರಮಾಣ ಪತ್ರವನ್ನು ಹಾಕಿರುವಂಥದ್ದು ಒಂದು ಡ್ರಾಬ್ಯಾಕ್. ಇಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಡ್ರಾಬ್ಯಾಕ್. ಅದ್ರ ಮೇಲೆ ಆದೇಶವನ್ನು ತಗೊಂಡಿರುವಂಥದ್ದು, ಅದನ್ನು 2ನೇ ಡ್ರಾಬ್ಯಾಕ್. ಅದು 3ನೇದು ಆ ಒಂದು ಆದೇಶವನ್ನು ಪಾಲಿಸದೇ ಇರೋದು, ಅಂದರೆ ಹಾಸ್ಪಿಟಲ್ ಹೋಗಿ ಯಾವುದೇ ರೀತಿಯಾಗಿ ತಾವು ಆಪರೇಷನ್ನ ಮಾಡಿಸ್ಕೊಂಡೇ ಇರುವಂಥದ್ದು. ಹಾಗಾದರೆ ಇವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಬಹಳ ಸೂಕ್ಷ್ಮವಾಗಿ ನೋಡಿದೆ. ಸೊ ಇವೆಲ್ಲವೂ ಕೂಡ ಒಂದೊಂದು ಡ್ರಾಬ್ಯಾಕ್. ಮತ್ತು ಬೇರೆ ನೀವು ಅಕ್ಯೂಸ್ಗಳನ್ನ ನೋಡಿದ್ರೆ ಯಾರೂ ಕೂಡ ಇದ್ರ ಮೇಲೆ ಬಂದಿರಲಿಲ್ಲ, ಏನೋ ಇಂಟರಿಮ್ ಬೇಲ್ ಮೇಲೆ ಬಂದಿರಲಿಲ್ಲ, ಎಲ್ಲರೂ ಕೂಡ ರೆಗ್ಯುಲರ್ ಬೇಲ್ ಆಗಿದೆ. ಆದರೆ ದ ಅಕೌಂಟ್ ಓಪನ್ ವಾಸ್ ಫ್ರಮ್ ದಿಸ್. ಇಂಟ್ರಿಮ್ ಆಯಿತು ಸರ್, ಇಂಟ್ರಿಮ್ ಕೊಟ್ಬಿಟ್ಟಿದ್ದೀರಾ ಅಂದ ತಕ್ಷಣವೇ ಕಾನೂನು ಇದರಲ್ಲಿ ರೆಗ್ಯುಲರ್ ಬೇಲ್ ಕೊಟ್ಬಿಡೋದು. ರೆಗ್ಯುಲರ್ ಬೇಲ್ ಒಬ್ಬರಿಗೆ ಆದ ತಕ್ಷಣ ಎಲ್ರಿಗೂ ಆಗುವಂಥದ್ದು. ಹಾಗಾದರೆ ನಾವು ಬೇಲ್ನಲ್ಲಿ ಯಾವತ್ತೂ ಕೂಡ ಕೇಸಿನ ಸಂಪೂರ್ಣವಾದ ವಿಷಯದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಯಾರು ಕ್ರೂರತೆನ ಮೆರೆದಿದ್ದಾರೆ, ಮೆರೆದಿದ್ದಾರೆ ಅನ್ನೋದು ನೋಡಲ್ಲ. ಯಾಕೆ ಈ ಜಾಮೀನನ್ನ ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ಈಸ್ ಎ ಓನ್ಲಿ ಬ್ರೆಡ್ ಅರ್ನರ್ ಅಂತ ಒಂದು, ಅಥವಾ ಪ್ರಕರಣದಲ್ಲಿ ಅಂಥದ್ದೇನು ಮಾಡಿಲ್ಲ 2ನೇದು. 3ನೇದು, ಪ್ರಕರಣದಲ್ಲಿ ಆತನ ಒಂದು
ಇನ್ವಾಲ್ವ್ಮೆಂಟ್ ಎಷ್ಟು, 4ನೇದು ಅಬಿಚುವಲ್ ಅಫೆಂಡರ್ಸ್ ಅಲ್ಲ, 5ನೇದು ಈತ ಸಮಾಜದಲ್ಲಿ ಇರೋವಂಥವನೇ, ಗ್ಯಾರಂಟಿಯರು, ಎಲ್ಲೂ ಹೋಗಲ್ಲ, ಶೂರಿಟಿ ಕೊಟ್ಟು ಇಲ್ಲೇ ಇರ್ತಾನೆ, 6ನೇದು ಸಾಕ್ಷಿ ನಾಶ ಪಡಿಸಲ್ಲ, 7ನೇದು ಈತ ಯಾವಾಗಲೂ ಕೋರ್ಟಿಗೆ ಬರ್ತಾನೆ ರೆಗ್ಯುಲರ್ ಆಗಿ, ನೀವು ಹಾಕಿರೋ ಕಂಡೀಷನ್ಸ್ನೆಲ್ಲ ಪಾಲನೆ ಮಾಡಿಸ್ತಾನೆ, 8ನೇದು ಇನ್ನೋಸೆಂಟ್, ಅದು ಬರೋದೇ ಇಲ್ಲ, ಅದು ಕೇಸ್ ನಿರ್ಧಾರ ಆದಾಗಲೇ. ಸೊ ಇವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಗಮನಿಸಿರೋದು. ನಿಮ್ಗೆ ಒಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಈತನ ಬೇಲಿಂದ ಆಚೆ ಬಂದ್ರೆ ಸಾಕ್ಷಿ ನಾಶ ಮಾಡುವಂತ ಪ್ರಭಾವಿ ಇದೆ. ನೀನು ಜೈಲ್ನಲ್ಲೇ ಈತ ಸಿಗರೇಟು ಕಪ್ಪನ್ನು ಇಟ್ಕೊಂಡ್ರೆ ಫೋಟೋ ಕೊಟ್ಟಿದ್ದಾರೆ, ಇಷ್ಟೊಂದು ರಾಜನ ರೀತಿ ಕುಂತಿರೋವಂಥವ್ರು ಆಚೆ ಬಂದ್ರೆ ಸಾಕ್ಷಿ ನಾಶ ಮಾಡಲ್ವಾ? ಸಾಕ್ಷಿ ನಾಶ ಮಾಡಿದ್ರೆ ಕಾನೂನಿನ ಸತ್ವ ಹೊಂಟೋಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಬರುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ಡ್ರಾಬ್ಯಾಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ದರ್ಶನ್ ಅವ್ರಿಗೆ ಹೆಲ್ತ್ ಬೇಲ್ ಕೊಡೋದು ಕೊಟ್ಟ ಆದ್ಮೇಲೆ, ಮೆಡಿಕಲ್ ಬೇಲ್ ಕೊಟ್ಟಾದ್ಮೇಲೆ ಮತ್ತೆ ಸ್ವಲ್ಪ ದಿನಗಳ ಬಳಿಕ ರೆಗ್ಯುಲರ್ ಬೇಲ್ ಸಿಗುತ್ತೆ. ಅವರು ಹೇಳಿರೋಂಥ ಹೇಳಿಕೆಗಳು ಆ ಸಂದರ್ಭದಲ್ಲಿ, ನನಗೆ ಬೆನ್ನೋವಿದೆ, ನನಗೆ ಮಲಗಕ್ಕಾಗ್ತಾ ಇಲ್ಲ, ನನಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿದೆ ಅಂತ, ಆಮೇಲೆ ಮೆಡಿಕಲ್ ಬೇಲ್ ಸಿಕ್ತು, ರೆಗ್ಯುಲರ್ ಬೇಲ್ ಸಿಕ್ತು. ಅದಾದ ಬಳಿಕ ಅವರ ಆಚೆ ಬಂದ ಮೇಲೆ ಆ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅನ್ನುವಂಥ ಒಂದು ವ್ಯಾಪಕವಾದಂಥ ಚರ್ಚೆ ಕೂಡ ಶುರು ಆಗ್ತಾ ಹೋಯಿತು. ಆ ಮೆಡಿಕಲ್ ಬೇಲ್ನ ಟರ್ಮ್ಸ್ ಯಾಕೆ ಸರ್ ಫಾಲೋ ಆಗಲಿಲ್ಲ ಇಲ್ಲಿ? ಸರ್ ಅದೇ ಹೇಳಿದ್ದು, ಇದು ನಾನು ಹೇಳಿದ್ದು ಅಂತಲ್ಲ, ಸಾರ್ವಜನಿಕ ವಲಯದಲ್ಲೂ ಕೂಡ ಗೊತ್ತು, ಮತ್ತೆ ಸುಪ್ರೀಂ ಕೋರ್ಟ್ಗೂ ಕೂಡ ಗಮನಕ್ಕೆ ಬಂದಿದೆ. ಮೆಡಿಕಲ್ ಇಂಟೆನ್ಸಿಟಿ ಇರುತ್ತಲ್ಲ, ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳ್ತೀವಲ್ಲ, ಅವು ಯಾವೂ ಕೂಡ ಬೇಲ್ ಆರ್ಗ್ಯುಮೆಂಟ್ನಲ್ಲಿ ಅದನ್ನ ಹೇಳಿದ ಹಾಗೆ ಆಚೆ ಬಂದಾಗ ಅದು ಕೂಡ ನಡೀಲಿಲ್ಲ, ಅದು ಆಪರೇಷನ್ನೇ ಆಗಲಿಲ್ಲ. ಮತ್ತೆ ನೆಕ್ಸ್ಟ್ ಲುಕ್ ಎಟ್ ದಿ ಅವ್ರ ಟ್ರಾಜಿಡಿ ನೋಡಿ ಹೇಗಿದೆ. ಅದ ನಂತರ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ಕೆಲಸ ಪ್ರಾರಂಭ ಆಗುತ್ತೆ. ಅಂದ್ರೆ ಜೈಲಲ್ಲಿ ಮಲ್ಗಕ್ಕಾಗದಿರುವಂಥವ್ರು ಶೂಟಿಂಗ್ ಮಾಡಕ್ ಹೋಗ್ತಾರೆ. ಅದ್ರ ನೆಕ್ಸ್ಟ್ ನೋಡಿ ಫಾರಿನ್ ಟ್ರಿಪ್ಗೆ ಹೋಗ್ತಾರೆ ಶೂಟಿಂಗ್ಗೋಸ್ಕರ. ಸೊ ಅಲ್ಲಿಗೆ ಪ್ರಮಾಣ ಪತ್ರದ ಸತ್ವ ಏನಿದೆ ನೋಡಿ ಸರ್. ಪ್ರಮಾಣ ಪತ್ರ ಅಂದ್ರೆ ಏನೋ ಒಂದು 20 ರೂಪಾಯಿ ನೋಟ್ರಿ ಹಾಕ್ಸ್ಬಿಡಿ, 30 ರೂಪಾಯಿ ನೋಟ್ರಿ ಹಾಕ್ಸ್ಬಿಡಿ, ಮತ್ತೆ ಬರೆದು ಬಿಡಿ, ನಾವ್ ಹೇಳಿದಿಲ್ಲ ಸತ್ಯ ತಗೊಳ್ಳಿ ಜಡ್ಜು ಆಯ್ತು ಅದು ಕರೆಕ್ಟ್ ಇದೆ, ನೀವು ಹೇಳಿದ ಸತ್ಯನಾ ಸರಿನಾ ಅನ್ನೋ ರೀತಿ ಆಗಿಲ್ಲ ಇದು. ನೀನು ಏನೇನು ಹೇಳಿದ್ಯಾ ಸತ್ಯ ಎಲ್ಲವೂ ಕೂಡ ಸತ್ಯವಾಗಿಲ್ಲ, ಹಾಗಾಗಿ ನಿನ್ನ ಬೇಲ್ ಕ್ಯಾನ್ಸಲ್ ಮಾಡ್ತೀನಿ ಅಂತ. ಮತ್ತೆ ದ ಬ್ರೂಟ್ಯಾಲಿಟಿ ಅಂತ ಇದೇನಿದೆಯಲ್ಲ ಸರ್, ಕೊಲೆಯ ಬ್ರೂಟ್ಯಾಲಿಟಿ, ಅದ್ರೊಳಗಡೆ ಸುಪ್ರೀಂ ಕೋರ್ಟ್ ಹೋಗ್ಲೇ ಇಲ್ಲ. ಎಷ್ಟು ಕ್ರೂರತೆ ಇದೆ, ಆ ರೀತಿ ಹೋಗಿಲ್ಲ. ನಡೆದಿರೋ ಘಟನೆಗೆ ಎಲ್ಲದಕ್ಕೂ ಕೂಡ ಆಶ್ಚರ್ಯ ವ್ಯಕ್ತಪಡಿಸಿದೆ. ಹೈಕೋರ್ಟ್ ಮಾಡಿದ ತಪ್ಪು ನಾನು ಮಾಡಲ್ಲ ಅಂತ ಬರೀ ಹೇಳಿದೆ. ಮತ್ತೆ ಅಲ್ಲಿನ ಆದೇಶವನ್ನ ದೇಶದ ಎಲ್ಲ ಹೈಕೋರ್ಟ್ಗೂ ರವಾನೆ ಮಾಡಿಸಿದೆ. ನೋಡಿ ಎಂತ ಇಂಟೆನ್ಸಿಟಿ ಇದೆ ಸರ್. ಅಲ್ಲಿಗೆ ಸುಪ್ರೀಂ ಕೋರ್ಟ್ ನಾವು ನೋಡಿದಿರುವಂಥದ್ದೆಲ್ಲ ನೋಡಿದೆ. ಆಮೇಲೆ ಜೇಲ್ ಅಥಾರಿಟಿಗೂ ಕೂಡ, ಸೂಪ್ರೆಂಟ್ಸ್ ಎಲ್ಲ ಜೈಲ್ಗೂ ಕೂಡ ಇದು ಹೋಗ್ಬೇಕು, ಇದೊಂದು ಪಾಠ. ನೆಕ್ಸ್ಟ್ ಇದ್ರ ಬಗ್ಗೆನೂ ಕೂಡ ರಿಪೋರ್ಟ್ ಕೊಡ್ಬೇಕು, ಆತ ಜೈಲ್ ಹೆಂಗಿರ್ತಾನೆ ಅನ್ನೋದು ಅಂಥದ್ದು. ಸೊ ಹಾಗಾದ್ರೆ ಕರ್ನಾಟಕದಲ್ಲಿ ಜೈಲಿನ ವ್ಯವಸ್ಥೆ ಇರ್ಬೋದು, ಅಥವಾ ಬೇರೆ ಪೊಲೀಸು ಕಾನೂನು ವ್ಯವಸ್ಥೆ ಇರ್ಬೋದು, ಎಲ್ಲವೂ ಕೂಡ ಕುಗ್ಗೋಗಿದ್ಯಾ ಅನ್ನೋ ಒಂಥರ ಆಶ್ಚರ್ಯ ವ್ಯಕ್ತಪಡಿಸಿದೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಈ ಪ್ರಕರಣದಲ್ಲಿ ಕರ್ನಾಟಕಕ್ಕೆಲ್ಲೋ ಒಂಥರ ಆ ವ್ಯವಸ್ಥೆಗೆ ಒಂಥರ ಶೇಮ್ ಅನ್ನೋದು ತಪ್ಪೇನಿಲ್ಲ ಸರ್. ಸರ್, ಈಗ ಬೇಲ್ ಕ್ಯಾನ್ಸಲ್ ಆದ ತಕ್ಷಣ ಅವರು ಆಚೆ ಇರ್ತಾರೆ, ನಂತರ ಬೆಂಗಳೂರಿಗೆ ಬರ್ತಾರೆ. ವಿಜಯಲಕ್ಷ್ಮಿ ಅವರನ್ನ ಮೀಟ್ ಆಗಿ ಆಮೇಲೆ ಕೋರ್ಮಂಗ್ಲ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟು ಆಮೇಲೆ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗ್ತಾರೆ. ಎಲ್ಲೂ ಕೂಡ ಪೊಲೀಸರನ್ನ ಭೇಟಿ ಆದಾಗಲೂ ಕೂಡ ಅವರು ಎಲ್ಲೂ ಶಾಕ್ ಆಗಿಲ್ಲ, ವಿಚಲಿತರಾಗಿಲ್ಲ ಅನ್ನೋಂಥ ಒಂದು ಇನ್ಫಾರ್ಮೇಶನ್ ಬಂತು. ಅಂದರೆ ಎಲ್ಲರನ್ನ ನೋಡಿ ನಕ್ಕೊಂಡು ಸೆಲ್ಯೂಟ್ ಹೊಡ್ಕೊಂಡೇನೆ ಅವರು ಜೈಲು ಒಳಗಡೆ ಹೋದ್ರು ಅನ್ನೋಂಥ ಒಂದು ಮಾಹಿತಿ. ಅವ್ರಿಗೆ ಎಲ್ಲೋ ಒಂದು ಕಡೆ ಇದೆಲ್ಲವೂ ಕೂಡ ಅಭ್ಯಾಸ ಆಗೋಯ್ತಾ ಅನ್ನುವಂಥ ಒಂದು ಮೆಂಟಲ್ ಸ್ಟೆಬಿಲಿಟಿ ಬಗ್ಗೆನೂ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅಲ್ವಾ? ಅಪಾರ್ಟ್ ಫ್ರಮ್ ದಿ ಅಡ್ವೊಕೇಸಿ, ಒಂದು ಬಿಹೇವಿಯರ್ಸ್ಗಳ ಬಗ್ಗೆ ತಾವು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡುವಂಥದ್ದು ನನಗೆ ಒಂದು ಧರ್ಮ ಇದೆ, ನಾನು ಕೊಡಲೇಬೇಕಾಗತ್ತೆ. ಅಂದರೆ ನೋಡಿ, ಯಾವುದೋ ಒಂದು ವ್ಯಕ್ತಿ ಮುಂದ್ಗಡೆ ಎಲ್ರಿಗೂ ನಕ್ಕದ, ನೋಡ್ದ, ಅಥವಾ ಸೆಲ್ಯೂಟ್ ಹೊಡೆದ ಅಂದ ತಕ್ಷಣ ಆತ ನೆಮ್ಮದಿಯಾಗಿದ್ದಾನೆ, ಖುಷಿಯಾಗಿದ್ದಾನೆ ಅಂತ ನೀವು ಹೇಳಕ್ ಸಾಧ್ಯವೇ ಇಲ್ಲ. ಕೆಲವು ಮನೆಯ ಜವಾಬ್ದಾರಿ ಅಂತ ಇರೋವಂಥವ್ರು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ನನ್ನ ದುಃಖ, ನನ್ನ ಕಣ್ಣೀರು ಮಕ್ಳಿಗೆ ಕುಗ್ಸುತ್ತೆ ಅನ್ನೋದು ಇದು ಇರುತ್ತೆ, ಮೆಸೇಜ್ ಇರುತ್ತೆ. ಸೊ ಐ ಶುಡ್ ಬಿ ಸ್ಟ್ರಾಂಗ್ ಇನ್ ಫ್ರಂಟ್ ಆಫ್ ದೆಮ್, ಏನೂ ಆಗಲ್ಲ, ಡೋಂಟ್ ವರಿ ಅನ್ನೋದು ಕೂಡ ಮೆಸೇಜ್ ಇರುತ್ತೆ. ಸೊ ಆ ಮೆಸೇಜ್ನ ಕೊಟ್ಟಿರ್ಬೋದು. ಮತ್ತೆ ಏನೇ ಆದರೂ ಸರ್, ನನ್ನ ಒಂದು ಅನುಭವ ಆಸ್ ಎನ್ ಅಡ್ವೊಕೇಟ್, ಜೈಲು ನರಕನೇ ಸರ್. ನಿಮಗೆ ಆ ಜೈಲ್ ಒಳಗಡೆ ನೀವು ಐಷಾರಾಮಿ ಜೀವನನೇ ಕೊಟ್ಬಿಡಿ, AC ರೂಮು, ಕಮೋರ್ಡು, ಮಲ್ಕೊಳ್ಳೋಕ್ಕೆ, ಎದೊಳಕ್ಕೆ ಎಲ್ಲ ಕೊಟ್ಬಿಡಿ ಸರ್, ಅಂದ್ರೂ ನೀನು ಆಚೆ ಹೋಗಲ್ಲ ಅನ್ನೋದು ಮೆಂಟಲ್ ಇರುತ್ತಲ್ಲ ತಲೆಯಲ್ಲಿ, ನೀವು ಇರೋ ಜೈಲಲ್ಲಿ ಅನ್ನೋದು, ಅದು ನರಕನೇ ಸರ್. ಸೊ ಆ ನರಕದಲ್ಲಿ ಎಂಥ ರಾಜ ಮಹಾರಾಜ ಆದರೂ ಆಗಿರ್ಬೋದು, ಎಂಥ ಶೂರ ವೀರ ಆಗಿರ್ಬೋದು, ಅವನು ಅಲ್ಲಿದ್ದಾನೆ ಅಂದರೆ ಅವನು ಯಾವುದೇ ರೀತಿ ಸ್ಟ್ರಾಂಗ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಹೋಗ್ತಾ 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 5 ವರ್ಷ 6 ವರ್ಷ ಆಗ್ತಾ ಆಗ್ತಾ ಸಜಾ ಆಗಿರೋರು ಅಂಥವ್ರು
ಅಭ್ಯಾಸ ಹೋಗ್ತಾರೆ. ಅಂದರೆ 3 ತಿಂಗಳು ಒಂದ್ಸಲಿ ಮನೆಗೆ ಹೋಗಿ ಬರುವಂಥದ್ದು, ಪೆರಲ್ ಮೇಲೆ ತಿರ್ಗಾ ಬರುವಂಥದ್ದು, ಹೋಗುವಂಥದ್ದು ಅಡ್ಜಸ್ಟ್ ಆಗ್ಬಿಡ್ತಾರೆ. ಅವರೂ ಕೂಡ ಬಿಡುಗಡೆ ಭಾಗ್ಯವನ್ನು ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಸೊ ಆ ರೀತಿ ನೋಡಿದಾಗ ಇವೆಲ್ಲ ವಿಷಯ ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ಅವ್ರು ಏನೇ ಒಂದು ನಗ್ತಿರ್ಬೋದು, ಮಾಡಿರ್ಬೋದು, ಎಲ್ಲವೂ ಕೂಡ ಒಂದು ಆ ಒಂದು ಕುಟುಂಬಕ್ಕೆ ಅಥವಾ ಅವ್ರ ಸ್ನೇಹಿತರಿಗೂ ಅವ್ರು ಯಾರು ಇಷ್ಟಪಡ್ತಾರೋ ಅವ್ರಿಗೊಂದು ಮೆಸೇಜ್ ಆಗಿರುತ್ತೆ ಹೊರತು ಖಂಡಿತವಾಗ್ಲೂ ಆ ಧೈರ್ಯ ಒಳಗಡೆ ಇರಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಪವಿತ್ರ ಗೌಡ ಅವರು ಜಾಮೀನು ರದ್ದಾದ ತಕ್ಷಣ ಒಂದು ಪೋಸ್ಟ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ವೆಯ್ಟ್ ಅನ್ನೋ ಅಂತ ಒಂದು ಪದವನ್ನು ಕೂಡ ಕೋಟ್ ಮಾಡಿ ಹಾಕಿರ್ತಾರೆ. ಅಂದರೆ ಯಾವುದೇ ಒಂದು ಕೆಲಸ ತಡ ಆಗ್ತಾ ಇದ್ರು ಕೂಡ ಅದು ನನಗೆ ಒಂದು ರೀತಿ ಸಂರಕ್ಷಣೆಯಾಗೆ ಉಳ್ಕೊಳ್ಳುತ್ತೆ ಅಂತ. ಅವರು ಯಾವುದನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾವ ಉದ್ದೇಶದಿಂದ ಈ ಪೋಸ್ಟ್ ಹಾಕಿರ್ಬೋದು ಅನ್ಸುತ್ತೆ ಇಷ್ಟೆಲ್ಲ ಆದ್ಮೇಲೂ? ನಾನು ಬಹಳ ಜವಾಬ್ದಾರಿಯಿಂದ ಮಾತಾಡ್ತೀನಿ ಸರ್, ಇಷ್ಟು ವರ್ಷನೂ ಕೂಡ ಜವಾಬ್ದಾರಿಯಿಂದ ಮಾತಾಡ್ತೀನಿ. ಆದರೆ ಅವರು ಈ ಆರ್ಡ್ರ್ ಬಂದಮೇಲೆ ಹಾಕಿರೋವಂಥದ್ದಾ? ಓಕೆ, ಆರ್ಡ್ರ್ ಬಂದಮೇಲೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಈ ಮೆಸೇಜ್ ಏನು ವಿಜಯಲಕ್ಷ್ಮಿ ಅವ್ರು ಕೊಟ್ಟಿದ್ದಾರಾ ಅಂತ ಒಂದ್ಸರಿ ನೋಡಬೇಕಾಗತ್ತೆ. ನಾನು ಜವಾಬ್ದಾರಿಯಾಗಿ ಮಾತಾಡ್ತೀನಿ. ಆದರೆ ಕಾನೂನಲ್ಲಿ ಎಲ್ಲ ಮುಗಿದೋಯ್ತು. ಅವರು ವೇಟ್ ಆ್ಯಂಡ್ ಓಕೆ ಸಿ ಅನ್ನೋದಂಥದ್ದು ಏನೂ ಇಲ್ಲ. ಅಥವಾ ಅವರು ವಕೀಲರು ಏನಾದ್ರೂ ಹೇಳಿರ್ಬೋದು, ಆಗುತ್ತೆ ನೋಡಿ ಇನ್ನು ಆಚೆ ಬರ್ತೀವಿ ಅಂತ. ಅಥವಾ ದ್ವೇಷ ಯಾರ ಮೇಲೆ ಅವ್ರಿಗೆ? ದ್ವೇಷ ಇರೋದು ಯಾರ ಮೇಲೆ? ದ್ವೇಷ ಇದ್ದಿದ್ದಂಥದ್ದು ಮುಗಿದೋಯ್ತು. ಈಗ ಕಾಡ್ತಾ ಇರೋವಂಥದ್ದು ಅವರಿಗೆ ಕರ್ಮ ಇರ್ಬೋದು ಅಥವಾ ದೇವರಿದ್ದಿರ್ಬೋದು. ಆ ಮೆಸೇಜ್ ಯಾರಿಗೆ ಅನ್ನೋದು ಕೂಡ ವ್ಯಕ್ತಪಡಿಸುತ್ತೆ. ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೋಸ್ಟ್ಲಿ ದರ್ಶನ್ ಅವರು ಇಷ್ಟು ದಿನ ಅವರಿಬ್ಬರ ಒಂದು ಅನ್ಯೋನ್ಯತೆ ಇರಲಿಲ್ಲ ಅಥವಾ ಬೇರೆ ಆಗಿ ಅನ್ನೋ ರೀತಿ ಇತ್ತು. ಬಹುಶಃ ಈಗ ಮತ್ತೆ ಕೇಸಿಂದ ಆದ್ರೂ ಕೂಡ ಅವರ ಗಂಡನಿಂದ ಬೇರೆ ಆಗಿರ್ತಾರೆ, ಆ ರೀತಿ ಏನೋ ಮೆಸೇಜನ್ನು ಕೊಟ್ಟಿರ್ತಾರೇನೋ ಅನ್ನೋದು ನನ್ನ ಒಂದು ಮೆಂಟಲಿ ನಾನು ಅನಲೈಸ್ ಮಾಡಿದ ಹಾಗೆ. ಅದು ಬಿಟ್ಟರೆ ಆ ಮೆಸೇಜ್ ನೀನು ಯಾರು ಕೊಡ್ಬೋದು ಸರ್? ಇನ್ಯಾರಿಗೂ ಕೊಡೋಕ್ಕಾಗಲ್ಲ. ನ್ಯಾಯ ನನ್ನ ಪರವಾಗಿದೆ ಅಂತ ಹೇಳಿದ್ರೆ ಸತ್ಯ ಹೊರ ಬರಲಿ, ಅದೇನಾಗುತ್ತೋ ಆಗಲಿ. ಬಟ್ ಅವರ ಒಂದು ಏನು ಇದನ್ನ ನಾನು ಬೋಲ್ಡ್ ಹೇಳಬಲ್ಲೆ, ಅವರ ಒಂದು ಟ್ವೀಟ್ ಆಗಲಿ, ಅವರ ಒಂದು ಮೆಸೇಜ್ನಾಗಲಿ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಷ್ಟು ಬೇಕಾಗಿಲ್ಲ. ಅದು ಬೇಕಾಗಿಲ್ಲ. ಅವರ ಬಗ್ಗೆ ನಾವೇನೂ ಮಾತಾಡೋದು ಬೇಕಾಗಿಲ್ಲ. ಕಾನೂನು ದೇವರು ಅಂತ ಹೇಳ್ತಲ್ಲ, ಅವ್ರು ಆಗಲೇ ಮಾತಾಡ್ತಿದ್ದಾರೆ, ಅದನ್ನ ಕಾದು ನೋಡೋಣ ಸರ್. ಸರ್, ಇನ್ನು ಲಾ ಪ್ರಾವಿಷನ್ಗಳಲ್ಲಿ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಈಗ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ, ಒಳಗಿದ್ದಾರೆ. ಇನ್ನೂ ಕೂಡ ದರ್ಶನ್ ಅವ್ರಿಗೆ ಬೇರೆ ಬೇರೆ ಚಾನ್ಸಸ್ಗಳಿದೆ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ 6 ತಿಂಗಳು ದರ್ಶನ್ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ, ಲಾ ಫೋರ್ಸ್ಫುಲಿ ಅವರು ಲಾಕ್ ಆಗೋಗಿದ್ದಾರೆ ಅಂತ. ಇದ್ರ ಬಗ್ಗೆ ನಿಮ್ಮ ಟೇಕ್ ಏನು ಸರ್? 100% ಯಾವುದೇ ಬೇಲ್ ಆಗಲ್ಲ. ತಗೊಳ್ಳಿ ನೋಡಿ, ಯಾಕೆ ಅಂತ ಹೇಳ್ತೀನಿ. ಎಲ್ಲಿವರೆಗೂ ಆಗಲ್ಲ ಅಂತ ಹೇಳಿದ್ರೆ, ನನ್ನ ಪ್ರಕಾರ 1 ವರ್ಷ ಆಗಲ್ಲ, ಅಥವಾ ಕೇಸ್ ಮುಗಿಯೋ ತನಕನೂ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ. ಸುಪ್ರೀಂ ಕೋರ್ಟ್ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಈ ಪ್ರಕರಣದ ಮೇಲೆ ಮಾಡಿದೆ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಇದೇ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಹೈಕೋರ್ಟ್ ಕೊಟ್ಟರನ್ನ ರದ್ದು ಮಾಡಿದೆ. ತಿರ್ಗಾ ಸುಪ್ರೀಂ ಕೋರ್ಟೇ ಕೊಟ್ಬಿಡುತ್ತಾ ಬೇಲು? ಅವ್ರಿಗಿರೋ ಅವಕಾಶ ಸುಪ್ರೀಂ ಕೋರ್ಟ್ ಮಾತ್ರ ಈಗ. ಯಾಕಂದ್ರೆ ಚಾರ್ಜ್ ಶೀಟ್ ಮೇಲೆ ಸೆಷನಲ್ಲಿ ರಿಜೆಕ್ಟ್ ಆಗುತ್ತೆ, ಚಾರ್ಜ್ ಶೀಟ್ ಮೇಲೆ ಹೈಕೋರ್ಟ್ ಕೊಡುತ್ತೆ, ಹೈಕೋರ್ಟ್ ಕೊಟ್ಟಿರುವಂಥ ಬೇಲ್ನ ಇದು ವಜಾ ಮಾಡುತ್ತೆ ಸುಪ್ರೀಂ ಕೋರ್ಟ್ ಅವರು. ಈಗ ಚಾರ್ಜ್ ಶೀಟ್ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ, ಸುಪ್ರೀಂ ಕೋರ್ಟ್ ಅವ್ರು ಬೇಲ್ ಕೊಟ್ಬಿಡ್ತಾರಾ? 6 ತಿಂಗಳಾಗಲಿ 1 ವರ್ಷ ಆಗಲಿ, ಇಲ್ಲ ಆಗಲ್ಲ ಇದು. ಅದಕ್ಕೆ ಸುಪ್ರೀಂ ಕೋರ್ಟ್ ಎಷ್ಟು ಚೆನ್ನಾಗಿ ಹೇಳಿದೆ ಅಂದರೆ, ತ್ವರಿತ ರೀತಿಯಲ್ಲಿ ಈ ಪ್ರಕರಣವನ್ನು ನಿರ್ಧಾರ ಮಾಡಿಬಿಡಿ, ಬೇಗ ಮುಗಿಸ್ಬಿಡಿ ಅಂತ ಹೇಳಿದೆ. ಸೊ ಬೇಗ 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 ಮುಗಿಸ್ಬೇಕು. ನಿಮಗೆ ಬೇಗ ಅಂದರೆ ಎಷ್ಟು ಬೇಗ? ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ಗಳು ತಮ್ಗೆ ನೋಡಿ ಗೊತ್ತಿರ್ಬೋದು. ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣದಲ್ಲಿ 14 ತಿಂಗಳಲ್ಲಿ ಜಡ್ಜ್ಮೆಂಟ್ ಬಂದದ್ದು ಯಾರು ನಂಬಕ್ಕೆ ಆಗಲಿಲ್ಲ. ಎಲ್ಲರೂ ಈಗ ಇಷ್ಟು ಬೇಗ ಬಂತ ಅಂತಂದ್ರು. ಆ ರೀತಿ ಈ ಪ್ರಕರಣವೂ ಕೂಡ ಈಗಾಗಲೇ ಚಾರ್ಜ್ ಶೀಟ್ ಆಗಿದೆ, ಚಾರ್ಜ್ ಆಗುತ್ತೆ ನೆಕ್ಸ್ಟ್ ಹಿಯರಿಂಗಲ್ಲಿ. ಬಹುಶಃ ಇನ್ನೊಂದು 6-7 ತಿಂಗಳಲ್ಲಿ ತಮಗೆ ಆದೇಶ ಬರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸರ್. ಸರ್, ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮತ್ತೆ ಮೋಹಕ ತಾರೆ ನಟಿ ರಮ್ಯಾ ಅವರು ಮತ್ತೆ ಡಿ ಬಳಗಕ್ಕೆ ಒಂದು ಹೊಸ ತಿಕ್ಕಟ ಶುರುವಾಗಿದೆ. ನೆನ್ನೆ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇದ್ರಿ ಅನ್ಸುತ್ತೆ. ಅವರ ಮನೆಯ ಬಳಿ ಬಂದಂಥ ಫ್ಯಾನ್ಸ್ಗಳು ಈಗ ನೇರವಾಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಯಾವ ವಿಚಾರದಲ್ಲಿ ಅಂದರೆ, ರಮ್ಯಾ ಅವ್ರಿಗೆ ಅಶ್ಲೀಲ ಸಂದೇಶಗಳನ್ನು ನಾವು ಕಳಿಸಿಲ್ಲ, ಅದು ಬೇರೆಯವರ ಅಭಿಮಾನಿಗಳು ಕೂಡ ಕಳಿಸಿರ್ಬೋದು, ಅದಕ್ಕೆ ನಾವು ನೇರವಾಗಿ ಜವಾಬ್ದಾರಿ ತಗೊಳ್ಳಲ್ಲ ಅಂತ. ಒಂದು ಕಡೆ ರಮ್ಯಾ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲು ಏರಿದ ಮೇಲೆ ಈ ಒಂದು ಬಿಸಿ ಬಹಳ ಜೋರಾಗಿತ್ತು. ಅಂದರೆ ರಮ್ಯಾ ಅವರು ಎಷ್ಟೋ ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದರ್ಶನ್ ಅವರು ಈ ಸಂದರ್ಭದಲ್ಲಿ ಮೌನ ಮುರಿದು ಫ್ಯಾನ್ಸ್ಗಳಿಗೆ ಬುದ್ಧಿ ಮಾತು ಹೇಳಬೇಕು ಅಂತ. ಈ ಜಗಳ ಎಲ್ಲಿಗೆ ಹೋಗಿ ನಿಲ್ಬೋದು ಅನ್ಸುತ್ತೆ ಸರ್ ನಿಮಗೆ? ಈ ಜಗಳ ಎಲ್ಲಿಗೂ ಹೋಗಲ್ಲ ಸರ್, ಕಾನೂನು ರೀತಿಯಲ್ಲೇ ಎಂಡ್ ಆಗುತ್ತೆ. ಮತ್ತೆ ರಮ್ಯಾ ಮೇಡಮ್ ಅವ್ರಿಗೆ ನಾವು ಹೃದಯಪೂರ್ವಕವಾಗಿ ಸಲ್ಲಿಸಬೇಕು ಸರ್. ಯಾಕೆಂದ್ರೆ ಕೆಲವು ವರ್ಗಗಳಿದ್ದಾವೆ, ಅಂದರೆ ವಿದ್ಯಾವಂತರ ವರ್ಗಗಳು ಅಂದ್ರೂ ಕೂಡ ತಪ್ಪಾಗಲ್ಲ, ಕಾಳಜಿ ಇರೋ ಸಮಾಜದಲ್ಲಿ ಅಂತ ವರ್ಗಗಳು ಅಂದ್ರೂ ತಪ್ಪಾಗಲ್ಲ. ಸಮಾಜದಲ್ಲಿ ಇರೋವಂಥ ಎಲ್ಲ ವಿಷಯಕ್ಕೂ ಕೂಡ ಪರ ವಿರೋಧ ಇರುತ್ತೆ, ಆದರೆ ಒಳ್ಳೇದು ಯಾವುದು ಅಂತ ನಿರ್ಧಾರ ಮಾಡ್ತಾರಲ್ಲ, ಆ ರೀತಿ ಇರುವಂಥ ವರ್ಗಕ್ಕಂದ್ರೂ ಬೇಜಾರಾಗಲ್ಲ. ಯಾಕಂದರೆ
ಬಹಳಷ್ಟು ಪ್ರಕರಣಗಳಲ್ಲಿ ನಾನು ರಮ್ಯಾ ಮೇಡಮ್ ಅವರ ಒಂದು ಟ್ವೀಟ್ಗಳನ್ನ ನಾವು ಸಾರ್ವಜನಿಕರಲ್ಲಿ ನೋಡ್ತಾ ಇದ್ದೀವಿ. ಬಹಳ ಏನ್ ದೊಡ್ಡ ವ್ಯಕ್ತಿ ಅಲ್ಲ ನಾನು, ಆದರೂ ಕೂಡ ನೋಡ್ತಾ ಇರಬೇಕಂದಾಗ ಅವರ ಎಲ್ಲ ಒಂದು ಪ್ರಕರಣದಲ್ಲಿ ಮಾಡುವಂಥ ತಗೊಳ್ಳೋಂಥ ನಿರ್ಧಾರ ಎಲ್ಲ ನ್ಯಾಯಬದ್ಧವಾಗಿದೆ ಸರ್, ಸಮಾಜಕ್ಕಿದೆ. ಮತ್ತು ಎಲ್ಲವೂ ಕೂಡ ಸಾಮಾನ್ಯ ಜನ ಏನು ಯೋಚನೆ ಮಾಡ್ತಾರೆ, ನ್ಯಾಯ ನೀತಿ ಧರ್ಮ ಅಂತ ಏನು ಹೇಳ್ತೀವಿ ಯೋಚನೆ ಮಾಡ್ತೀವಲ್ಲ, ಅದ್ರ ಪರವಾಗೇ ಇದೆ. ಎಲ್ಲೂ ಕೂಡ ಆಕೆ ಎಲ್ಲೂ ಪ್ರಜ್ವಲ್ ರೇವಣ್ಣವ್ರ ಕೇಸಲ್ಲಿ ಯಾಕೆ ಟ್ವೀಟ್ ಮಾಡಬಾರ್ದು ಅವರು? ಯಾಕೆ ಮಾಡಬಾರ್ದು? ಯಾರು ಮಾಡಬಾರ್ದು? ಯಾಕೆ ಬೇಡ ಮಾಡಬಾರ್ದು? ಯಾರು ಮಾಡಿಲ್ವೋ ಅವ್ರಿಗೆ ನಾಚಿಕೆ ಆಗಬೇಕಾಗುತ್ತೆ ಸರ್. ಓಪನ್ ಆಗಿ ಮಾತಾಡ್ಬೇಕು ಎಲ್ಲರೂ. ಸಮಾಜದಲ್ಲಿ ಇದ್ದೀವಿ, ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಎಲ್ಲರೂ ಕೂಡ ಅವ್ರವ್ರ ಹೊಟ್ಟೆನ ನಾವೇ ಹೊಲ್ಕೊತಾ ಇದೀವಿ, ಒಟ್ಟು ಇನ್ಯಾರು ಹೊಲಿತಾ ಇಲ್ಲ. ನಮ್ಮ ಕೈಲಿ ಹೊಲ್ಕೊಳಕ್ಕಾಗಲ್ಲ ಅಂದ್ರೆ ಭಗವಂತ ಎಲ್ಲೋ ಒಂದು ಕಡೆ ಭಿಕ್ಷೆ ಆಗ್ತಾನೆ, ನಾವೆಲ್ಲೋ ಒಂದು ಕಡೆ ತಿನ್ಕೊಂತೀವಿ. ಸಮಾಜದಲ್ಲಿ ಅನ್ಯಾಯ ಆಗ್ತಿದೆ ಅಂತ ನೀವೇನೋ ಸುಮ್ಮನೆ ಇದ್ರೆ ನಾಳೆ ನಿಮ್ಮ ಮಕ್ಕಳಿದಾರಲ್ಲ ಬಿಟ್ಟೋಗ್ತಿರಲ್ಲ, ಅಥವಾ ನಿಮ್ಮ ಮೊಮ್ಮಕ್ಕಳು ಬಿಟ್ಟೋಗ್ತಿರಲ್ಲ, ಅವ್ರಿಗೆ ಇದೇ ಕಂಟಿನ್ಯೂ ಆಗುತ್ತೆ. ಸೊ ನೀವು ಫೈಟ್ ಮಾಡಬೇಕು, ನೀವು ಇದ್ರ ಬಗ್ಗೆ ಕಾಳಜಿ ತಗೊಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ರಮ್ಯಾ ಅವ್ರಿಗೆ ಅಭಿನಂದನೆ. ಯಾಕೆ ಅಂದರೆ ಬಹಳಷ್ಟು ವಿಚಾರಗಳಲ್ಲಿ ಮಹಿಳೆಯರ ಬಗ್ಗೆ ಕೆಟ್ಟ ಮಾತುಗಳು ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಬರ್ತಿದ್ವು. ನನಗಂತೂ ಸಾವಿರಾರು ಬಂದ್ಬಿಡಿದಾವೆ ಅಂತ ಅನ್ಕೊಳ್ಳಿ, ಬಟ್ ನಾವೇನು ಕೇರ್ ಮಾಡೋಕ್ಕೋಗಲ್ಲ. ನಾವು ತಗೊಳ್ಳೋ ರೀತಿ ಬೇರೆ. ಇವಾಗ ಒಬ್ಬೊಬ್ಬನ ಇಟ್ಕೊಂಡು ಮಾಡೋಕ್ಕೋದ್ರೆ ನಾವು ದರ್ಶನ ಆಗೋಗ್ತೀವಿ, ಬೇಕಾಗಿಲ್ಲ ಅದು. ಸೊ ಅದನ್ನು ನಾವು ಇಗ್ನೋರ್ ಮಾಡೋರು ಕೆಲವು ಕಡೆ. ಆದರೆ ಆಕೆ ಅದನ್ನು ಇಗ್ನೋರ್ ಮಾಡಲಿಲ್ಲ, ಅದನ್ನು ಎಲ್ಲಿಗೆ ತಾರ್ಕಿಕ ಅಂತ್ಯ ಅಂತ ಹೇಳ್ತೀವಲ್ಲ ಅಲ್ಲಿಗೆ ತೊಗೊಂಡೋಗ್ಬಿಟ್ಟಿದ್ದಾರೆ. ಇವತ್ತು ಪೊಲೀಸ್ ಅಂದರೆ ನನಗೂ ಭಯ ಸರ್, ನಿಮಗೂ ಭಯ ಇದೆಯಲ್ಲ ಗೊತ್ತು, ನನಗೂ ಭಯನೇ ಅಪ್ಪ. ಕಾನೂನು ಅಂದರೆ ನನಗೂ ಭಯ, ಜೈಲಿನ ನಮಗೂ ಭಯ, ಆ ರೀತಿ ಎಲ್ರಿಗೂ ಭಯ ಇದ್ದೇ ಇರುತ್ತೆ. ಅಂಥ ಒಂದು ಕ್ಯಾಟಗರಿ ಜನರುಗಳಿಗೆ ಕುಂತ್ಕೊಂಡು ಎಲ್ಲೋ ಬಾತ್ರೂಮಲ್ಲಿ ಕುಂತ್ಕೊಂಡು ಇತ್ತಲ್ಲಿ ಕುಂತ್ಕೊಂಡು ಮೆಸೇಜ್ ಮಾಡಿಬಿಡೋದು, ಯಾರು ಬೇಕೇನೋ ಏನೋ ಬೈದು ಬಿಡೋದು, ಅವ್ರಿಗೆ ಇವ್ರಿಗೆ ಅನ್ನೋವಂಥದ್ದು ಕೈ ಎತ್ಬಿಟ್ಟು ಬೈದು ಬಿಡೋದು, ಇವೆಲ್ಲವೂ ಇರ್ತವಲ್ಲ, ಇವೆಲ್ಲವೂ ಕೂಡ ಅವರಿಗೆ ಕಾನೂನಿನ ಅಡಿಯಲ್ಲಿ ಬಹಳ ದೊಡ್ಡ ಶಿಕ್ಷೆ ಆಗುತ್ತವೆ ಅನ್ನೋವಂಥದ್ದು ಮೆಸೇಜ್ ಕೊಡಬೇಕಾಗಿದೆ. ಹಾಗಾಗಿ ರಮ್ಯಾ ಅವ್ರು ಮಾಡಿದ್ದಾರೆ. ಖಂಡಿತವಾಗ್ಲೂ ನಮ್ಮಂಥ ಮೆಂಟಾಲಿಟಿಗಳು ಅವ್ರ ಜೊತೆ ಇದ್ದಾರೆ ಸರ್. ಓಕೆ ಸರ್, ಕೊನೆಯದಾಗಿ ಈಗ ರೇಣುಕಾಸ್ವಾಮಿ ಕುಟುಂಬದವರು ಇದ್ರ ಬಗ್ಗೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಚಿತ್ರದುರ್ಗದಲ್ಲಿ. ನಮಗೆ ನಿಧಾನವಾಗಿ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಬರ್ತಾ ಇದೆ ಅಂತ. ಇನ್ನೊಂದು ಕಡೆ ದುಡ್ಡಿರೋರು, ಪ್ರಭಾವಿಗಳು ಏನು ಬೇಕಾದರೂ ಮಾಡ್ತಾರೆ, ನ್ಯಾಯನ ಕೊಂಡ್ಕೊಳ್ತಾರೆ ಅನ್ನೋಂಥ ಅಭಿಪ್ರಾಯ ಹರಿದಾಡ್ತಾ ಇದೆ. ಆ ಅಭಿಪ್ರಾಯಗಳು ಸುಳ್ಳಾಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ನಿಟ್ಟಿನಲ್ಲಿ ಕೊನೆಯದಾಗಿ ನೀವು ಏನು ಹೇಳ್ತೀರಾ ಸರ್? ಸರ್, ನಾನು ರೇಣುಕಾಸ್ವಾಮಿಯ ಪರ ಇಲ್ಲ, ರೇಣುಕಾಸ್ವಾಮಿಯ ಕುಟುಂಬದ ಪರ ಇದ್ದೀನಿ. ಯಾಕಂದರೆ ಕೆಲವು ಆಪಾದನೆಗಳು ಅವರೂ ಬಂದಿದ್ದಾವೆ, ಬಟ್ ಆ ಆಪಾದನೆಗೆ ಆ ಶಿಕ್ಷೆ ಅಲ್ಲ. ಹಾಗಾಗಿ ರೇಣುಕಾಸ್ವಾಮಿಯ ಕುಟುಂಬದವರಿಗೆ ಅವ್ರು ಕೇಳುವಂಥ ನ್ಯಾಯ ಏನಿದೆಯೋ ಅದು ನ್ಯಾಯಾಲಯದಲ್ಲಿ ಸಿಗುತ್ತೆ ಸರ್. ಮತ್ತು ನಿನ್ನೆ ಪವಿತ್ರ ಗೌಡವರು ಪೂಜೆ ಮಾಡ್ತಿದ್ರು, ಆದರೆ ಇನ್ನೊಂದು ಕಡೆ ಪೂಜೆ ಮಾಡ್ತಿದ್ರು ರೇಣುಕಾಸ್ವಾಮಿಯ ತಂದೆ ಕಡೆ. ನಾವು ಕೈ ಎತ್ತು ಮುಗ್ದಿರೋದು ಆ ದೇವರಿಗೆ, ರೇಣುಕಾಸ್ವಾಮಿಯವ್ರ ತಂದೆಯವರಿಗೆ ಬಲ ಕೊಡಪ್ಪ ಅಂತ ಸಾರ್ವಜನಿಕರು ಬಹಳಷ್ಟು ಜನ. ಯಾಕಂದರೆ ಬಡತನಕ್ಕೆ ಕಾನೂನು ಅಡ್ಡ ಇಲ್ಲ ಸರ್, ಅದನ್ನು ಶ್ರೀಮಂತರು ಅಡ್ಡ ಮಾಡಿದ್ದಾರೆ. ಆ ಗೋಡೆಗಳನ್ನ ಒಡೆದಾಕ್ತಿದ್ದಾವೆ ಕೋರ್ಟ್ಗಳು. ಇವತ್ತು ಬಹಳಷ್ಟು ಪ್ರಕರಣಗಳು ನೀವು ನೋಡ್ಬೋದು ಭಾರತದಲ್ಲಿ, ಎಲ್ಲವೂ ಕೂಡ ಟ್ರಾನ್ಸ್ಪರೆಂಟಾಗಿ ಆಚೆ ಬರ್ತಾ ಇದ್ದಾವೆ. ಅದಕ್ಕೆ ಹೇಳೋದು, ನ್ಯಾಯಾಲಯ ಒಂದಿದ್ರೆ ಸಾಕು, ಸರ್ಕಾರ ಬೇಡವೇ ಬೇಡ ನಮಗೆ, ನ್ಯಾಯಾಲಯ ಒಂದಿದ್ರೆ ಸಾಕು, ಈ ಭೂಮಿ ಚೆನ್ನಾಗಿ ಆಗ್ಬಿಡುತ್ತೆ. ಯಾಕಂದರೆ ನ್ಯಾಯಾಧೀಶರು ಇರ್ತಾರಲ್ಲ, ಎಲ್ಲವನ್ನು ತಿಳಿದು ಅರಿದು ಕುಂತಿರ್ತಾರೆ, ಓದಿ ಕುಂತಿರ್ತಾರೆ, ಅನುಭವಿಸ್ಕೊಂಡು ಕೂತಿರ್ತಾರೆ. ಸೊ ಹಾಗಾಗಿ ಅಂಥ ಒಂದು ಜಾಗದಲ್ಲಿ, ಅಂಥ ಒಂದು ದೇಶದಲ್ಲಿ ಇರೋದ್ರಿಂದ ನಿಮ್ಗೆ ಯಾವುದೂ ಅನುಮಾನ ಬೇಡ, ನ್ಯಾಯ ಸಿಗುತ್ತೆ, ಕಠಿಣವಾದ ತೀರ್ಮಾನವೇ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು ಸರ್. ಇವಿಷ್ಟು ಕಾನೂನು ಸಲಹೆಗಾರರು, ವಕೀಲರು ಲೋಹಿತ್ ಕುಮಾರ್ ಅವರ ಡೈರೆಕ್ಟ್ ರಿಯಾಕ್ಷನ್ನು. ನ್ಯಾಯಕ್ಕಿಂತ ಯಾರೂ ಕೂಡ ದೊಡ್ಡವರಲ್ಲ, ಎಲ್ಲರೂ ಕೂಡ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಮಾನರೇ ಅನ್ನುವಂಥ ಒಂದು ಮೆಸೇಜನ್ನು ದರ್ಶನ್ ಅವರ ಕೇಸ್ ಮುಖಾಂತರ ಈಗ ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಮಾವಳಿ ಕಾರ್ತಿಕ್, ಫಿಲ್ಮ್ ಬ್ಯೂರೋ, ಕರ್ನಾಟಕ ನ್ಯೂಸ್ ಬೀಟ್.